ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್, ಇದು ಈಸಿ ಆಗಿರೋಂಥದ್ದು, 1 ಗಂಟೆಯಲ್ಲಿ ಆಗೋಂಥದ್ದು, ಬೇಗ ಆಗತ್ತೆ. ಫಸ್ಟು ದಾರ ಲಾಕ್ ಮಾಡಿ. ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತೀನಿ ನಾನು ಇದಕ್ಕೆ, ದೊಡ್ಡ ಬೀಡ್ ಉಪಯೋಗಿಸ್ತಾ ಇಲ್ಲ. ಫಸ್ಟು ದಾರ ಲಾಕ್ ಮಾಡಿ ಆದಮೇಲೆ 2 ಚೈನು, ಇದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, ಈ ಥರ ಹತ್ರನೇ ಡಬಲ್ ಕ್ರೋಶೆ. ಮತ್ತು ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ಕೋಬೇಕು ಇದನ್ನು. ಇದಕ್ಕೆ ಯಾವುದೇ ದೊಡ್ಡ ಬೀಡ್ ಉಪಯೋಗಿಸ್ತಾ ಇಲ್ಲ ನಾನು. ಇದು ಎಲ್ಲಿ ಬರುತ್ತೋ ಅಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸರಿಯಾಗಿ ಅಳತೆ ಮಾಡ್ಕೊಂಡು ಮಾಡಿ. ತುಂಬ ಇದಾದರೆ, ಟೈಟ್ ಆದರೆ, ದೂರ ಆದರೆ ಅದು ಸುಕ್ಕು ಬಂದುಬಿಡತ್ತೆ ಸೀರೆ. ಅದರಿಂದ ಹೆಚ್ಚು ದೂರ ಮಾಡೋಕ್ಕೆ ಹೋಗಬೇಡಿ, ಹಂಗಂತ ಹೆಚ್ಚು ಹತ್ರನೂ ಮಾಡಬೇಡಿ. ಯಾವಾಗಲೂ ಅದು ಇದರಲ್ಲಿ ಸುಕ್ಕು ಬರುತ್ತೆ. ಅದರಲ್ಲಿ ಈ ಡಬಲ್ ಕ್ರೋಶೆಯಲ್ಲಿ ಹತ್ರ ಆದ್ರೂ ಸುಕ್ಕು ಬರುತ್ತೆ. ಈ ಥರ ಬೀಡ್ ಸೇರಿಸಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಈ ಥರ 2 ಡಬಲ್ ಕ್ರೋಶೆ, ಹತ್ರನೇ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸೇರಿಸಿ. ಇದೇ ಥರ ಪೂರ್ತಿ ಸೀರೆ ಮಾಡಬೇಕು. ಸೆರಗು ಪೂರ್ತಿ ಇದೇ ಥರ ಬೀಡ್ ಸೇರಿಸೋದು. ಎಲ್ಲಿ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 ಡಬಲ್ ಕ್ರೋಶೆ, ಹೆಚ್ಚು ಮಾಡ್ತಾ ಇಲ್ಲ. ಈ ಥರ ಮತ್ತೆ ಬೀಡ್ಸ್. ಮತ್ತೆ ಈ ಥರ ಅಳತೆ ನೋಡಿಕೊಂಡು 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದೇ ಥರ ಪೂರ್ತಿ ಸೀರೆ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ. ಈ ಥರ 2 ಡಬಲ್ ಕ್ರೋಶೆ ಬೀಡ್ಸು ಹಾಕಿದ್ದೀನಿ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ, 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಬೇರೆ ಕಲರ್ ದಾರ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ 2 ಚೈನ್ ಹಾಕಿದಿರಲ್ವ, ಈ 2ನೇ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ 2ನೇ ಚೈನಲ್ಲಿ ಲಾಕ್ ಮಾಡಿ, ಆಗ ಆ ಚೈನು ಸ್ಟ್ರೈಟ್ ಆಗುತ್ತೆ. ಈ ಥರ ಲಾಕ್ ಮಾಡಿ, ಈ 2 ಚೈನ್ ಸ್ಟ್ರೈಟ್ ಆಗುತ್ತೆ. ಈಗ ಈ 2 ಚೈನ್ ಡಬಲ್ ಕ್ರೋಶೆ ಇದೆಯಲ್ವ, ಈ ಚೈನ್ ಮತ್ತು ಮುಂದಿನ ಡಬಲ್ ಕ್ರೋಶೆ, ಅದರ ಮಧ್ಯೆ ಗ್ಯಾಪ್ ಇರುತ್ತಲ್ವ ಸ್ವಲ್ಪ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ, ಆ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ವ, ನಾವು ಯಾವಾಗಲೂ ಪೀಕೋ ಮಾಡ್ತೀವಿ, ಇಲ್ಲಿ ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಡಬಲ್ ಕ್ರೋಶೆ, ಈ ಥರ ದಾರ ತಗೊಂಡು ಇದರೊಳಗೆ ತಂದು 2 ಆಯಿತು. ಆ 2 ಚೈನು 1 3, 4, ಇನ್ನೊಂದು 5 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ 5 ಡಬಲ್ ಕ್ರೋಶೆ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶೆ ಆಯ್ತು ನೋಡಿ. ಮಾಡಿ ಈ ಬೀಡ್ನ ಈ ಕಡೆ 2 ಡಬಲ್ ಕ್ರೋಶೆ ಇದೆಯಲ್ವಾ, ಯೆಲ್ಲೋ ಕಲರ್, ಇದರ ಮಧ್ಯೆ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಮಿಡ್ಲಲ್ಲಿ ಹೀಗೆ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಹಾಕಿ. ಈಗ ಇಲ್ಲಿಂದಲೇ 2 ಚೈನ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ, ಈ ಸಿಂಗಲ್ ಕ್ರೋಶೆ ತುಂಬ ಟೈಟ್ ಹಾಕ್ಕೋಬೇಡಿ, ಅದು ಸ್ವಲ್ಪ ಗ್ಯಾಪ್ ಬರಬೇಕು. ಗ್ಯಾಪ್ ಬರುತ್ತೆ ಅದು. ಇಲ್ಲಿ ಹೀಗೆ ತಗೊಂಡು ಫಸ್ಟ್ 2 ಮಾಡ್ಕೊಳ್ಳಿ. ಈಗ 2 ಆಯಿತಾ, 2 ಚೈನ್ ಮತ್ತು 1 ಡಬಲ್ ಕ್ರೋಶೆ, 3, 4, 5. ಇದನ್ನು ನೆಕ್ಸ್ಟ್ ಈ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ
ಲಾಕ್ ಮಾಡಿ, ಮತ್ತೆ 2 ಚೈನ್ ಮಾಡಿ ಅದೇ ಸಿಂಗಲ್ ಕ್ರೋಶೆಗೆ. ಈಗ ನೀವು ಲಾಕ್ ಮಾಡಿದ್ರಲ್ವಾ, ಅದು ಸಿಂಗಲ್ ಕ್ರೋಶೆ ತಾನೆ, ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ. ಇದು ಈ ಲಾಕನ್ನು ತುಂಬ ಟೈಟು ಮಾಡ್ಕೋಬೇಡಿ, ಅಲ್ಲಿ ಡಬಲ್ ಕ್ರೋಶೆ 5 ಹಾಕೋಕ್ಕೆ ಬರಬೇಕು. ಅಂದರೆ 2 ಚೈನ್ ಸೇರಿಸಿ ಉಳಿದಿರೋದು 4 ಡಬಲ್ ಕ್ರೋಶೆ. ಈ ಥರ 2 3 4 5 ಡಬಲ್ ಕ್ರೋಶೆ ಮಾಡಿ ಈ 2ರಲ್ಲಿ ಲಾಕ್ ಮಾಡಿ. ಹೀಗೆ ಮಾಡ್ತಾ ಹೋಗಿ. ನಿಮಗೆ ಕುಚ್ಚು ಬೇಕು ಅಂದರೆ ಇಲ್ಲಿ ಈಗ ನಾನೀಗ ಉದಾಹರಣೆಗೆ ಹಾಕ್ತೀನಿ, ನಾನು ವಿದೌಟ್ ಕುಚ್ಚು ಮಾಡ್ತಾ ಇದ್ದೀನಿ ಇವತ್ತು. ನೀವು ಬೇಕು ಅಂದರೆ ಹಿಂಗೆ ಇಲ್ಲಿ ಒಂದು 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿ ಒಂದು ಬೀಡ್ನ ಮೇಲೆ. ಎಷ್ಟು ಆರ್ಚ್ ಆದಮೇಲೆ, ಈಗ ಈ ಥರ 3 ಆದಮೇಲೆ ಒಂದು ಕುಚ್ಚು ಹಾಕೋದಾದರೆ ಹಿಂಗೆ ಮಾಡ್ಕೊ, ಇಲ್ಲಿ ನೆಕ್ಸ್ಟ್ ಬೀಡಲ್ಲಿ ಹಾಕಿ, ಅಥವಾ 4 ಆದರೆ 5 ಆದರೆ ಹಿಂಗೆ ಈ ಥರ ಇಷ್ಟುದ್ದ ಹಾಕಿಬಿಟ್ಟು ನೆಕ್ಸ್ಟ್ ಬೀಡಿಗೆ ಹಿಂಗೊಂದು 3 ಚೈನ್ ಹಾಕ್ಕೊಳ್ಳಿ, ಅಲ್ಲೊಂದು ಸಣ್ಣ ಕುಚ್ಚು ಸೇರಿಸ್ಕೊಳ್ಳಿ. ಸಿಂಪಲ್ ಆಗಿರೋದ್ರಿಂದ ಚಿಕ್ಕ ಕುಚ್ಚೇ ಸಾಕು ನಿಮಗೆ, ಹೆಚ್ಚು ದಪ್ಪದ್ದು ಬೇಡ. ಯಾಕಂದರೆ ಇದು ಈ ಆರ್ಚ್ಗಳೆಲ್ಲ ಚಿಕ್ಕದಲ್ವಾ, ತುಂಬ ದಪ್ಪದ ಹಾಕಿದರೆ ಚೆನ್ನಾಗಿ ಕಾಣಲ್ಲ. ಒಂದು 100 ಎಳೆ ಒಳಗಡೆ, ಅಂದರೆ 80 ಎಳೆ ಎಲ್ಲ ಸಾಕು, ಚಿಕ್ಕದು ಮಾಡ್ಕೊಳ್ಳಿ. ಇಲ್ಲಿ 80 ಎಳೆನೂ ಬೇಕಾಗಲ್ಲ ಕೆಲವು ಸರಿ, ನೀವು ನೋಡ್ಕೊಳ್ಳಿ. ಹೆಚ್ಚು ದಪ್ಪದ್ದು 150 200 ಎಳೆ ಎಲ್ಲ ಮಾಡ್ಕೋಬೇಡಿ, ಯಾಕಂದರೆ ಇದು ಕಡಿಮೆ ಇರೋದ್ರಿಂದ ಇಲ್ಲಿ ದಪ್ಪ ಕುಚ್ಚಾದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಚಿಕ್ಕ ಕುಚ್ಚೇ ಇರಲಿ, ಉದ್ದನ್ನು ಹೆಚ್ಚು ಇಟ್ಕೋಬೇಡಿ. 80 ಎಳೆ ಸಾಕು. ನಾನೀಗ ವಿದೌಟ್ ಕುಚ್ಚೇ ಮಾಡ್ತಾಯಿದ್ದೀನಿ ನೋಡಿ. ಈ ಥರ 2 ಚೈನ್ ಹಾಕ್ಕೊಳ್ಳಿ, ಇದು ಒಂದು ಡಬಲ್ ಕ್ರೋಶೆ, ಆ 2 ಚೈನು. ಇನ್ನು ಈ ಸಿಂಗಲ್ ಕ್ರೋಶೆ ಒಳಗಡೆಯಿಂದ ಈ ಥರ ದಾರ ತಗೊಂಬನ್ನಿ. ಇದು 2ನೇ ಡಬಲ್ ಕ್ರೋಶೆ, 3ನೇ ಡಬಲ್ ಕ್ರೋಶೆ, 4 5. ಇದನ್ನು ನೆಕ್ಸ್ಟ್ 2 ಚೈನಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಮಾಡ್ಕೊಂಡು ಹೋಗ್ಬೋದು ನೀವು. 2 ಚೈನು, ಇಲ್ಲಿ ಈ ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ. ನಾನು ವಿದೌಟ್ ಕುಚ್ಚೆ ಮಾಡ್ತಾಯಿದ್ದೀನಿ, ಬೇಕು ಅಂದರೆ ನೀವು ಕುಚ್ಚು ಸೇರಿಸ್ಕೋಬೋದು, ಏನು ಕಷ್ಟ ಇಲ್ಲ. ದೂರ ಕುಂದ್ರಂಗೆ ಬೇಕು ಅಂದರೆ ದೂರ ಕುಂದ್ರಂಗೆ ಕೂಡ ಮಾಡ್ಕೋಬೋದು. ಈ ಥರ 5 ಡಬಲ್ ಕ್ರೋಶೆ ಹಾಕ್ಬಿಟ್ಟು ನೆಕ್ಸ್ಟ್ ಇದರಲ್ಲಿ ಲಾಕ್. ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಪೂರ್ತಿ ಸೀರೆ. ಪೂರ್ತಿ ಮಾಡಿ ತೋರಿಸ್ತೀನಿ, ವಿದೌಟ್ ಕುಚ್ಚು ಮಾಡ್ತಾಯಿದ್ದೀನಿ, ನೀವು ಬೇಕು ಅಂದರೆ ಕುಚ್ಚು ಸೇರಿಸ್ಕೊಳ್ಳಿ. ಪೂರ್ತಿ ಮಾಡಿ ಫೋಟೋ ಹಾಕ್ತೀನಿ ಎಂಡಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಈಸಿ, 1 ಗಂಟೆಲಿ ಇಡೀ ಸೀರೆನೇ ಆಗುತ್ತೆ ನಿಮಗೆ ಮಾಡಿ. ಸಿಂಪಲ್ ಸೀರೆಗಳಿಗೆ ಬೇಗ, ಈಗ ನಾಳೆನೇ ಅರ್ಜೆಂಟ್ ಬೇಕು ಅಂತ ಯಾರಾದರೂ ಕೊಟ್ಟರೆ, ಅರ್ಜೆಂಟ್ ನಾಳೆನೇ ಮದುವೆ ಇದೆ ಅಥವಾ ನಾಳೆನೇ ಯಾವ್ದಾದ್ರು ಫಂಕ್ಷನ್ ಇದೆ, ಒಂದು ಸೀರೆಗೆ ಬೇಕು ಅರ್ಜೆಂಟ್ ಹಾಕ್ಕೊಡಿ ಅಂತ ಯಾರು ಕೊಟ್ಟರೆ, ಅಥವಾ ನಮ್ಮ ಮನೆಯವ್ರದ್ದೇ ಯಾರ್ದಾದ್ರೂ ಇದ್ದರೆ ಆವಾಗ ನೀವು ಹಾಕ್ಕೋಬೋದು. ಇದು ತುಂಬ ಈಸಿ, ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡ್ಕೋಬೋದು. ಅಂದರೆ ಬಿಗಿನರ್ಸು ಹೆಚ್ಚು ಕಷ್ಟಪಡಬೇಕಾಗಿಲ್ಲ, ಹೆಚ್ಚು ಡಿಸೈನ್ ಇಲ್ಲ, 2 ಸ್ಟೆಪ್ಪು, ಚೆನ್ನಾಗಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.